ಅಬ್ಬಾ ಇದ ಕರೆಕ್ಟ್ ಟೈಮ್. ಯಾರು ಇಲ್ಲ, ಎಲ್ರು ಮಕ್ಕೊಂಡಾರ ಅನ್ಸುತ್ತ. ಪಟ್ನ ಹೋಗುಣ. ರೀ ಅಯ್ಯೋ ನನ್ನ ಹೆಂಡತಿ ವಯಸ್ಸಿನೊಳಗತ್ತಲ್ಲ. ರೀ ಅಯ್ಯೋ ಇವತ್ತಿಂತ ಅವ್ರ ಮನೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದೆ. ಈಗ ಏನಾದ್ರು ಗೊತ್ತಾದ್ರೆ ನಾನು. ಮಗ, ಅಮ್ಮ ನೀನು ಮಲ್ಕೊಂಡಿಲ್ವಾ? ನಾನು ಮಲ್ಕೊಂಡಿಲ್ಲ, ನಿನಗೆ ಹೆಂಡ್ತಿನೂ ಮಲ್ಕೊಂಡಿಲ್ಲ. ಹಿಂದೆ ಅದಾಳ ನೋಡಲ್ಲ ಒಂದಿಟ. ಯಾಕೆ ಇಷ್ಟತಾನೆ ಇದ್ದಿದ್ದಿ? ಹೋಗಿ ಮಲ್ಕೋಬೇಕಿಲ್ಲ. ಪಾಪ ನಿನ್ ಕಣ್ಣಿಗೆ ರೆಸ್ಟ್ ಬೇಕಮ್ಮ. ಹೋಗಿ ಮಲ್ಕೋ ಹೋಗು. ನೀ ಶಾಣೆ ಬಾಳದಿ, ಹೋಗಿ ಮಲ್ಕೋ ಹೋಗು. ನಾ ಮಲ್ಕೋದು ಹಂಗಿರ್ಲಿ, ನೀವ್ ಎಷ್ಟೊತ್ತಿ ಬರಾಕತ್ತೀರಿ? ಟೈಮ್ ಎಷ್ಟಾಗೈತಿ ಈಗ? ಅದು ನಿನ್ಗ ಗೊತ್ತಲ್ಲ, ಫ್ಯಾಕ್ಟ್ರಿ ಒಳಗೆ ಬಾ ಕೆಲಸ ಐತಿ. ಈ ಆಳುಗಳನ್ನ ಸರಿಯಾಗಿ ಬಂದು ಕೆಲಸ ಮಾಡಂಗಿಲ್ಲ. ನಾ ಮುಂದೆ ಎಂದಿರ್ಲಿಕ್ಕೆ ಅಂದ್ರೆ ಅವ್ ಕೆಲಸನ ಮಾಡಂಗಿಲ್ಲ. ಅದಕ್ಕೆ ಓ, ಸ್ವಂತ ಫ್ಯಾಕ್ಟ್ರಿ ಇಟ್ಕೊಂಡು ನಿಮ್ಗೆ ಸ್ವಂತ ಫ್ಯಾಕ್ಟ್ರಿ ಒಳಗೆ ನೀವು ನಡ್ಸಕ್ಕಾಗಲ್ದ ಆಳುಗಳನ್ನ. ಬರೋ ಟೈಮಿಂಗ್ ನಿಮ್ದು 12 ಗಂಟೆ ಅಲ್ಲ? ಅಲ್ಲ ಹಂಗಲ್ಲ. ಆಶಾ ಒಂದಿಟ್ಟು ತಿಳ್ಕೊಲ್ಲ. ಹಂಗ್ಯಾಕ್ ಮಾಡ್ತಿ? ನನ್ ಪ್ರೀತಿ ಆಶಾ ಅಲ್ವಾ ನೀ? ಆಶಾ ಮಸ್ಕ ಹೊಡ್ಯಾಕತ್ತಾನ ನೋಡು. ನಿನ್ ಮಸ್ಕ ಕಿಸ್ಕ ನನ್ಗೆ ಏನು ಬೇಡ. ನೀನ್ ಇವತ್ತೇನು ಹೇಳಿದ್ದಿ? ನಾನು ನಿನ್ಗೆ ಏನು ಹೇಳಿದ್ದೆ? ಅತ್ತಿಯಾರು ಪರ್ಮಿಷನ್ ಕೊಟ್ರು ನಮ್ಮ ಅವ್ನ ಮನೆಗೆ ಹೋಯ್ ಬಾ ಅಂತೇಳಿ. ನಾನು ನಿಮ್ಮನ್ನ ಕರ್ಕೊಂಡು ಹೋದ್ರಾತು ಅಂತ ನಿಮಗೋಸ್ಕರ ನಿಂತಿದ್ದೆ. ಯಾಕಂದ್ರೆ ಈಗ ಹೊಸದಾಗಿ ಮದುವೆ ಆಗಿ ಬಂದಿರ್ತಾರ. ನಾವು ಹೋಗಿ ನಮ್ಮ ಮಗ ತೋರಿಸಿದ್ರು ಒಂದಿಟ್ಟು ಮಕ್ಕಳ ಪರಿಚಯ ಆಗುತ್ತೆ ಅಂತ ಹೇಳಿ ಅತ್ತಿನ ಕರ್ಕೊಂಡು ಹೋಗಿದ್ದೆ. ಅವ್ರದ್ದೇನೋ ಪಾರ್ಟಿ ಅದು ಇದು ಐತಂತೆ, ಅವ್ರನ್ನ ಬಿಟ್ಟು ಹೋದೆ. ಬಿಟ್ಟು ಹೋದ್ರಾತಂತೆ ನಾ ಅನ್ಕೊಂಡೆ. ಬಟ್ ನೀವು ಬರ್ತೀರಿ ಅಂತೇಳಿ ನಾನು ಅರ್ಬಿ ಎಲ್ಲ ಪ್ಯಾಕ್ ಮಾಡಿ ಕಾಯ್ಕೊ ಅಂತ ಕುಂತು ನಮ್ಮ ಅವ್ವಗೂ ಫೋನ್ ಹಚ್ಚಿರ್ಲಿ ಪಸಲೆ ಎಲ್ಲ ಮುಗಿದ್ರೆ ನೀವು ಬರವಲ್ರಿ. ಹಂಗಲ್ಲ. ಇವತ್ತು ಭಾಳ ಕೆಲಸ ಇತ್ತ. ಅದೊಂದು ಲೋಡ್ ಅಂತ ಬಂದಿತ್ತಾ, ಅವ್ನು ಇಳಿಸ್ಕೊ ಅಂತ ಹೇಳತ್ತೀನಿ, ಇಳಿಸ್ಕೊಳ್ಳಿಲ್ಲ. ರೀ, ನೀವು ಲೇಟಾಗಿ ಬರಾಕತ್ತೀರ ಇವತ್ತು? ಇಲ್ಲ, ನಾನು ಲೇಟಾಗಿ ಬರಕತ್ತೀನಿ. ಅನ್ನಕ್ಕೆ ಮತ್ತೆ ಯಾರು ಲೇಟಾಗಿ ಬರಕತ್ತಾರ ಈಗ? ನಿಮ್ಮ ಮುದ್ದಿನ ಮಗ ನೋಡಲ್ಲ. ಹೌದೇನು? ನೀನು ಲೇಟಾಗಿ ಬಂದಿಯಾ ಇವತ್ತ? ಅಪ್ಪ ನಿನ್ ಗೊತ್ತಲ್ಲ, ಲೇಟ್ ಆಗ್ಲಿಲ್ಲ ಅನಲ್ಲಿ. ಅಯ್ಯೋ ಇನ್ನ ಪಾರ್ಟಿಗೆ ಹೋಗೋದೈತೆ. ಲೋಡ ಇಬ್ರು. ಅತ್ತಿರಿ ಮಾವ ಮತ್ತೆ ಇವ್ರು ಇಬ್ರು ಏನು ಗುಸು ಮಾತಾಡಕತ್ತಾರ ನೋಡ್ರಿ. ಹ್ಞೂ ನನಗೂ ಕೇಳಾಕತ್ತೈತಿ. ಹಂಗಲ್ಲ, ಮಳಿ ಬರಾಕತೈತೆ ಹೊರಗೆ. ಅದಕ್ಕೆ ಇಬ್ರು ಬರೋದು ಲೇಟ್ ಆತೆ. ನಾವ್ಯಾಕೆ ಇಬ್ರು ಲೇಟಾಗಿ ಬರೋಣ? ಅವ್ನು ಪಾಪ ಇದು ಮುಗಿದಕ್ಕೆ ಲೇಟ್ ಆತು. ಹಂಗಾಗಿ ಹಂಗಾರೆ ನೀವು ಏನು ಅನ್ಕೊಂಡ್ರಿ? ನಾವು ಬೇಕಂತ ಲೇಟಾಗಿ ಬಂದ್ವಿ ಅಂತ ತಿಳ್ಕೊಂಡ್ರಿ ನೀವು? ಅತ್ತಿರಿ ಎಲ್ಲೋ ಏನೋ ಮಿಸ್ ಹೊಡ್ಯಾಕತ್ತೈತಿ. ಹಿಡ್ಕೋರಿ ಬಿಡಾಕ್ ಹೋಗ್ಬೇಡ್ರಿ. ಏನಂದ್ರಿ? ಇನ್ನೊಮ್ಮೆ ರಿಪೀಟ್ ಆಗ್ಯಾನ್ರಿ. ಹಂಗಲ್ಲ, ಲೋಡ್ ಐತಲ್ಲ, ಲೋಡ್ ಇಳಿಸಾಕತ್ತಿದ್ದ. ನಾನು ಫ್ಯಾಕ್ಟ್ರಿದೆಲ್ಲ ಲೆಕ್ಕಾಚಾರ ನೋಡಕತ್ತಿದ್ಯಾ. ಮತ್ತೆ ಈಚ ಕಡೆ ಫ್ಯಾಕ್ಟ್ರಿದೊಂದು ಹೋಗ್ಬೇಕಲ್ಲ, ಮಿಲ್ಕ್ ಫ್ಯಾಕ್ಟ್ರಿ. ನಾಳೆಗೆಲ್ಲ ಅಷ್ಟು ಕಳಿಸ್ಬೇಕಲ್ಲ. ಅದಕ್ಕೆ ನಂದು ಒಂದಿಟ್ಟು ಲೇಟ್ ಆತ, ಒಂದು ಲೇಟ್ ಆತು. ಒಂದು ಮಳಿ ಬರಾಕತ್ತಿತ್ತು ಅದಕ್ಕೆ. ಆಶಾ, FM ಕಾಲ್ ಮಾಡಿ ಕೇಳು, ಮಳಿ ಬರಾಕತ್ತೈತೇನೋ ಅಂತೆ. ಇಲ್ಲ, FM ಯಾಕೆ ಕಾಲ್ ಮಾಡಿದ್ರು? ಮಳಿ ಬರಾಕತ್ತೈತೆ ಹೊರಗೆ ಹೋಗಿ ನೋಡಿದ್ರೆ ಆಗಲ್ಲ. ಒಮ್ಮೆ ಏನಾಗತ್ತೆ ಗೊತ್ತಾನ? ನೀವಿಬ್ಬರು ಕಾರವಾರದಿಂದ ಹೊರಗಡೆ ನಮ್ಮ ಮನಿ ಹತ್ತೆ ಕಷ್ಟ ಮಳಿ ಬರ್ತೈತಿ. ಲಾಸ್ಟ್ ಟೈಮ್ ಏನ್ ಮಾಡಿದ್ರಿ ಇಬ್ರು ಕೂಡಿ? 1 ಗಂಟೆಗೆ ಬಂದಿರ ಅಂತ ಕೇಳಿದ್ರೆ ಮಳಿ ಬರಾಕತ್ತೈತೆ ಅಂದ್ರೆ ಹೊರಗೆ ಹೋಗಿ ನೋಡಿದ್ರೆ ಮಳಿ ಬರಾಕತ್ತಿತ್ತು. ಬಟ್ ನನ್ನ ಫ್ರೆಂಡ್ ಫೋನ್ ಹಚ್ಚಿ ಕೇಳಿದೆ ನಾನು. ಆಕೇನಂದ, ಎಲ್ಲಿ ಮಳಿನ ಬಂದಿಲ್ಲ, ನಿಮ್ಮ ಮನಿ ಮುಂದೆ ಏನಾರು ಟ್ಯಾಂಕ್ ಬಿದ್ದಿರ್ಬೇಕು ನೋಡು ಅಂತ ನೋಡಿದ್ರೆ ಮ್ಯಾಲೆ ಹೋಗಿ ನೋಡ್ತೀನಿ, ಮ್ಯಾಗಿಂದ ಸ್ಪ್ರಿಂಕ್ಲರ್ ಸಿಡಿಯಾಕತ್ತೈತಿ. ನಿಮ್ಮಿಬ್ರು ಕಿತಾಪತಿಗಳು ನನಗೆ ಗೊತ್ತಿರಂಗಿಲ್ಲ ಅಂತ ತಿಳ್ಕೊಂಡ್ರೇನ? ನಾನು ನನ್ನ ಸಸಿ ಏನ್ ಮಬ್ಬ ಅಂತ ತಿಳ್ಕೊಂಡ್ರಿ? ಹ್ಞೂ ಅತ್ತಾರ, ಲಾಸ್ಟ್ ಟೈಮು ಮೋಸ ಮಾಡಿದ್ರಲ್ಲ ಇವರಿಬ್ರು ಕೂಡಿ. ಬಿಡುನ್ ಬ್ಯಾಡ್ರಿ ಈಗ. ಅತ್ತಿರಿ ಫೋನ್ ಹಚ್ತೀನಿ ನಿಂದ್ರಿ. ಹಲೋ ಸರ್, FM 94. ಹೌದಾ ಸರ್, ನಮ್ಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಆ ಏರಿಯಾದಾಗ ಮಳಿ ಬರಾಕತ್ತೈತೇನ್ರಿ? ಹೌದಾ ಓಕೆ, ಥ್ಯಾಂಕ್ ಯು ಸರ್. ಅಪ್ಪ ಸಿಕ್ಕಾಕೊಂಡ್ವಿ, ಏನಾದ್ರೂ ಐಡಿಯಾ ಹುಡುಕಪ್ಪ. ಅತ್ತಿರಿ ಇಲ್ಲಂತ ಮಳಿ ಬರಾಕತ್ತಿದ್ದಿಲ್ಲ ಅಂತ ನೋಡ್ರಿ ಅಲ್ಲೇನಾ. ಹೇಳ್ರಿ ಈಗ, ಎಲ್ಲಿ ಹೋಗಿದ್ರಿ ಇಬ್ರು ಕೂಡಿ? ಏನ್ ಮಾಡಿದ್ರಿ? ಏನ್ ಸಮಾಚಾರ ಪೂರ್ತಿಯಾಗಿ ಹೇಳ್ರಿ. ಅಲ್ಲ ಕಣೆ, ಇಷ್ಟು ವರ್ಷ ಆತ್ ಮದುವೆ ಆಗಿ ಒಂದಿನ ನನ್ನ ಮೇಲೆ ನಂಬಿಕೆನೇ ಇಲ್ಲನ? ನನ್ನ ಮೇಲೆ ಹೋಗ್ಲಿ, ನಿನ್ನ ಹೊಟ್ಟಿಲೆ ಹುಟ್ಟಿದ ಮಗದ ಮೇಲೆ ನಿನಗೆ ನಂಬಿಕೆ ಇಲ್ಲ? ಅಮ್ಮ, ನನ್ನ ಫ್ರೆಂಡು ರಮೇಶಿಗೆ ಆರಾಮಿದ್ದಿಲ್ಲ. ಅವ್ನು ನೋಡ್ಕೊಂಡು ಬರಕಂತ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನಾನು ಒಬ್ಬನ ಆದ್ರೆ ದೂರ ಅಲ್ಲ, ಅದಕ್ಕೆ ಗಾಡಿ ಹೊಡ್ಯಕ್ಕೆ ಅಪ್ಪನ ಬೇಕಾಗುತ್ತೆ ಅಂತ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಅದು ಅಲ್ಲದೆ ನೀವು ಇಬ್ರು ಹೇಳಿದ್ರಲ್ಲ, ಅವ್ನು ಬಾ ಓಡಾಡಲ್ಲ, ಅವ್ನು ಜೋಡಿ ಸೇರ್ಬೇಡ ಅಂತೇಳಿ, ಅದಕ್ಕೆ ಸಾಕ್ಷಿಯಾಗಿ ಅಪ್ಪನ ಕರ್ಕೊಂಡು ಹೋದ್ರಾತಂತೆ ಕರ್ಕೊಂಡು ಹೋಗಿದ್ದೆ. ಅಬ್ಬಾ ನೋಡ್ರಿ ಅತ್ತ, ನನ್ನ ಗಂಡ ಎಷ್ಟು ಒಳ್ಳೆವದನ. ಎಷ್ಟು ಶತ್ರು ಆದ್ರೂ ಅವ್ರು ನೋಡ್ಕೊಳಕಂತೆ ಎಷ್ಟು ಚಲೋ ಹೋಗ್ಯಾನ. ಭಾಳ ಚಲೋ ಅದಾರ್ರಿ. ಹೋಗ್ಲಿ ಬಿಡ್ರಿ, ಬರ್ರಿ ಫ್ರೆಶ್ ಅಪ್ ಆಗ್ರಿ, ಊಟ ಮಾಡುವಂತ. ಆಶಾ ನಂಬೇಡ, ನಿಂದ್ರೆ ರಮೇಶಿಗೆ ಫೋನ್ ಮಾಡು. ನಿನ್ ಕಡೆ ನಂಬರ್ ಐತಿಲ್ಲ, ಹಚ್ಚ ಫೋನ್. ಆರಾಮದಾನ ಇಲ್ಲ ಕೇಳೊಮ್ಮೆ. ಲೇ, ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ಲೇ ನಿಂಗ. ಆಗ ಅವ್ವ ಹಂಗ ಅಂತಿರ್ತ ತಮಾಷೆಗೆ. ನೀ ಅದನ್ನ ಸೀರಿಯಸ್ ಆಗಿ ತಗೊಂಡು ಮಾಡೇ ಬಿಡ್ತೀಯಲ್ಲ ಫೋನ್. ನಿಂದ್ರ ರಿಂಗ್ ಆಗತ್ತೆ ತಂದಿಟ. ಹಲೋ ರಮೇಶ್ ಅವ್ರೆ. ಹೇಳ್ರಿ. ನಿಮ್ಗೇನೋ ಮೈ ಹುಷಾರಿಲ್ಲ ಅಂತಲ್ಲ? ಯಾವ ಹೇಳಿದ್ದೆ ಮೈಗೆ ಹುಷಾರಿಲ್ಲ ಅಂತೇಳಿ? ನಮ್ಮ ಯಜಮಾನ್ರೆ. ಅಲ್ಲ, ಇನ್ನೂ ಜಿಮ್ನಾಗ ನಾ ಜಿಮ್ ವರ್ಕೌಟ್ ಮಾಡಕತ್ತೀನಿ. ಜಿಮ್ ವರ್ಕೌಟ್ ಅದನ್ನ ಬಿಟ್ಟು ನನಗೆ ಮೈ ಹುಷಾರಿಲ್ಲ ಅಂದವ ಯಾರು? ಇಡ್ರಿ ಫೋನ್. ಅತ್ತೆ ಕ್ಯಾಕರ್ ಸುಗಿ ಇಬ್ಬರಿಗೆ ಮತ್ತೆ ರೇ. ಅಪ್ಪ ಏನ್ ಮಾಡೋದಪ್ಪ ಈಗ? ಮಗ ಇರೋ ಸತ್ಯ ಹೇಳ್ಬಿಡಂತು. ಅತ್ತೆ ಮತ್ತೇನೋ ಡಿಸ್ಕಷನ್ ಮಾಡಕತ್ತಾರ ನೋಡಿಬ್ರು. ರೀ ಹೇಳ್ತಿರೋ ಏನಿಲ್ಲೋ? ಅವ್ನ ಫ್ರೆಂಡ್ ರಮೇಶ ಅಲ್ಲ ಕಣೆ, ನನ್ನ ಫ್ರೆಂಡ್ ರಮೇಶ. ನಾನು ಫ್ರೆಂಡು ರಮೇಶ. ನೀ ಹೇಳಿದ್ದೆಲ್ಲ ಮದುವೆಗೆ ಮುಂಚೆ ಅವ ಇದ್ದ, ಅವ್ನ ಹೆಂಡ್ತಿನ ಇಷ್ಟಪಡ್ತಿದ್ದೆ, ನೀ ಬ್ಯಾಡ್ ಅಂತ ಬಿಡಿಸಿದೆಲ್ಲ, ಅದು ಅವ್ನ ಕಡೆ ಹೋಗ್ಬೇಕಾಗಿತ್ತು. ಅತ್ತೆ ಯಾಕೋ ಇದು ರಾಂಗ್ ಹೊಡಿತಿದೆ, ನೋಡಿ ಚೆಕ್ ಮಾಡಿ ನಮಗೆ. ಹೌದು ಕಣೆ, ನನಗೆ ಯಾಕೋ ಡೌಟ್ ಬರ್ತಿದೆ. ಅವ್ನ ಫೋನ್ ನಂಬರ್ ಹಚ್ತೇನಿಂದ ಕೊಡ್ರಿ. ಇಲ್ಲಿ ಫೋನ್ ಹಚ್ಚ. ಕೊಟ್ಟೆ ತಗೊಳ್ಳಿ. ಇದು ಪ್ರಶಾಂತ್ ಅನ್ನೋಂಗ ಫೋನ್ ಹಚ್ಚಿ ಕೊಡಾಕತ್ತೀರಿ? ಇಲ್ಲ ಕಣೆ, ಅವಂಗೆ ನಾನು ಅನ್ನೋದು. ಅತ್ತೆ ಪ್ರಶಾಂತಕ್ಕಾದ್ರೆ ರಮೇಶ ಅಂತ ಹೆಂಗ್ ಕರೀತಾರತ್ತೆ? ಎಲ್ಲೋ ಮಿಸ್ ಹೊಡ್ಯಾಕತ್ತೈತಿ. ಹೇಳಿ ಏನಾತ? ಹಲೋ
ಆ ಶೆಡೆ ರಮೇಶನಾ? ಹಾ ಅಲ್ಲ ರಮೇಶನಾ? ಹೌದ್ರಿ ಹೌದ್ರಿ. ನಮ್ಮ ಯಜಮಾನ್ರು ಬಂದಿದ್ರಾ ನಿನ್ಗೆ ಆರಾಮಿಲ್ಲ ಅಂತ ನೋಡಕ್ಕ? ಹೌದ್ರಿಪ್ಪ, ನೀವು ನಿಮ್ಮ ಯಜಮಾನ್ರು ನಿಮ್ಮ ಮಗ ಇಬ್ರು ಕೂಡ ಬಂದಿದ್ರು. ಬಂದು ನಾನು ವಿಚಾರಿಸಿ ಮತ್ತೆ ಇಲ್ಲೇ ಕುಂತಾರ್ರಿ ಚಾ ಕುಡ್ಕೊಂತ. ಕೊಡ್ಲೇನ್ರಿ ಅವ್ರ ಕೈಯಾಗ? ಹಾ ಹೌದಾ? ಒಂದ್ ಸ್ವಲ್ಪ ನಮ್ಮ ಮನೆಯಾರ ಫೋನ್ ನನ್ನ ಮಗಗಾರ ಫೋನ್ ಕೊಡ್ರಿ. ಏಯ್ಯ ಆಂಟೀಸ್ ಇನ್ನೂ ಸ್ವಲ್ಪ ಲಘು ಮಾಡಿದ್ರೆ ಭಾಳ ಚಲೋ ಆಕಿತ್ ನೋಡ್ರಿ. ಈಗ ಏನಾಯ್ತು ಗೊತ್ತನ, ನನಗೆ ಮೆಡಿಸಿನ್ ಖಾಲಿ ಆದ್ವಾ, ನಿಮ್ಮ ಮಗ ಮೆಡಿಸಿನ್ ತರಕ್ ಹೋದ, ನಿಮ್ಮ ಯಜಮಾನ್ರು ನೀರು ಕೊಡಕ್ಕೆ ಹೋಗ್ಯಾರ ನೋಡಿ. ಬಂದ ತಕ್ಷಣ ಹಚ್ಚಿಬಿಡ್ತೀನಿ, 2 ನಿಮಿಷನಾಗ ಹಚ್ತೀನಿ. ಥೂ ನಿಮ್ಮ. ಅಲ್ಲ ಕಣ್ರಿ, ನಿಮ್ ನಂಬರಿಂದಾನೇ ಫೋನ್ ಮಾಡಿದ್ದೀನಿ ನಾನು. ನಿಮ್ ನಂಬರಿಂದ ಫೋನ್ ಮಾಡಿದ್ರು ಅದು ಗುರ್ತಾ ಹಿಡಿಯಕ್ಕಾಗಲ್ಲ. ಅವೆಂತ ನನ್ನ ಬೈಕ್ ಚಲೋ ಬರಾಕತ್ತಾವು. ಫೋನ್ ರಿಂಗ್ ಆಗತ್ತೈತಿ, ಎತ್ರಿ ಅದನ್ನ. ಬೇಡ ಬಿಡಿ. ಸ್ಪೀಕರ್ನಾಗ. ಹಲೋ ಮಗ, ನಿನ್ ಹೆಂಡತಿ ಈಗ ಜಸ್ಟ್ ಫೋನ್ ಮಾಡಿದ್ಲ, ನಾ ಆಂಟಿ ಅಂತೇಳಿ ಸಣ್ಣ ಹುಡುಗನ ಜೊತೆ ಮಾತಾಡಿದ್ಯಾ. ಆಮೇಲೆ ನೀನು ಇಲ್ಲೇ ಅದೇ ಅಂತ ಹೇಳಿನಿ, ನೀನು ಹಂಗ ಮೇಂಟೈನ್ ಮಾಡ. ಸಾಯಿ ಹೊಡೆದ ಇವ್ ನಮ್ಮನ್ನ. ಎಂತ ಫ್ರೆಂಡ್ ಮೇಂಟೈನ್ ಮಾಡಿಯಪ್ಪ, ಒಂದ್ ಸೀಕ್ರೆಟ್ ಮೇಂಟೈನ್ ಮಾಡಕ್ ಬರಲ್ಲಪ್ಪ ಅವಂಗ. ಅತ್ತೆ ಏನ್ ಮಾಡೋಣ ಇವ್ರಿಬ್ರು? ಏನಿಲ್ಲ, ಅಲ್ಲಿ ಕತ್ತಿಕೊಂಡೆ ಹಾಕಿ 3 ದಿನ ಊಟ ಇಲ್ಲಾರ್ದ ಬಿಡೋದು. ಇಲ್ಲ ರೀ, ನಿಜ ಹೇಳ್ತೀನಿ ಅಪ್ಪ, ನಿಜ ಹೇಳ್ಬಿಡು ಅಂತಗಿ. ಆಡಕೊಂಡು ನಿಮ್ಮಮ್ಮ ಈಗ 1 ಶಿಕ್ಷೆ ಕೊಡಕತ್ತಾಳ, ಇನ್ನ 100 ಶಿಕ್ಷೆ ಕೊಡ್ತಾಳೋ ಬ್ಯಾಡವೋ. ಯಪ್ಪ, ನಿನ್ ತಪ್ಪಿಗೆ ನಾ ಯಾಕೆ ಶಿಕ್ಷೆ ಮಾಡ್ಲಿ? ಹೋಗತ್ತಾಳ. ಹೇಳ್ರಿ, ಏನಾಗಲ್ಲ. ಯವ್ವ, ಏನಾದ್ ಗೊತ್ತನ, ಇವತ್ತ ಎಲ್ಲ ಲೋಡ್ ಆಗುದಂತ್ರು ನಿಜ, ಲೋಡ್ ಮಾಡೋದಂತ್ರು ಲೇಟ್ ಆತ. ಲೇಟ್ ಆದ್ಮೇಲೆ ಏನಾಯ್ತು, ಇವ್ನ ಫ್ರೆಂಡ್ ಬಂದ್ ಏನಂದ, ನಂದು ಇವತ್ತ 60ನೇ ವರ್ಷದ ವಾರ್ಷಿಕೋತ್ಸವ ಐತಪ್ಪ, ಅದ್ರ ಸಂಬಂಧ ಪಾರ್ಟಿ ಮಾಡೋಣ ಅಂತಂದ. ಅದಕ್ಕೆ ನಾನು ಏನಂದೆ, ಬ್ಯಾಡಪ್ಪ ಅಂತ ಹೇಳ್ದೆ. ಅದಕ್ಕೆ ಇವ್ರು ಏನಂದ್ರು, ಇರ್ಲಿ ಒಂದ ಪೆಗ್ ಹಾಕೊಂಡ್ ಬರ್ತೀನಿ ಅಂತಂದ. ನಾನೇನಂದೆ, ಪೆಗ್ಗಿಗೆ ಏನು ಹಾಕೊಳ್ಳೋದು ಬೇಡ, ಫಸ್ಟ್ ಊಟ ಉಣ್ಣ ಆಮೇಲೆ ಹಾಕೋ ಅಂತಂದೆ. ಅದಕ್ಕೇನಂದ್ರು ಹ್ಞೂ ಅಂತಂದ್ರು. 1 ಪೆಗ್ ಹಾಕಿದ್ರು. 8 ಗಂಟೆಗೆ ಸ್ಟಾರ್ಟ್ ಆಗಿತ್ತಿದ್ದು. ನಾನು ಲೋಡಿಂಗ್ ಮಾಡ್ಸಕತ್ತಿದ್ದೆ. 1 ಪೆಗ್ ಹಾಕೊಂಡಾದ್ಮೇಲೆ ಏನ್ ಮಾಡಿದ್ರು, ಸುಮ್ ಕುಂತ್ರು. ಅಲ್ಲೇ ಮಕ್ಕೊಂಡ ಬಿಟ್ರು ಅವ್ರು. ಹಂಗಾಗಿ ಅವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡ್ ಬರೋದು ಲೇಟ್ ಆಯ್ತು ಅಷ್ಟೇ ನೋಡು. ಅಲ್ಲ, ನೀವು ಕೆಡೋದಲ್ದ ಹುಡುಗನು ಕೆಡಿಸ್ತೀರ ನೀವು. ಅವಂಗೂ ಒಂದ್ ಸಂಸಾರ ಐತಿ, ಮನಿ ಐತಿ ಅನ್ನೋದು ಗೊತ್ತಾಗಲ್ಲ. ಆದ್ರೂ ನೀವು ಇಷ್ಟೊಂದು ಸ್ಟಡಿಯಾಗಿ ಹೆಂಗದ್ರಿ ನೀವು? ನೀನು ಗೊತ್ತಾಗಬಾರ್ದಂತೆ ಇಷ್ಟೊತ್ತನ ಚೂಯಿಂಗಮ್ ತಿಂದ ನಾಪ. ಈಗಾದ್ರೂ ಗೊತ್ತಾತನ ನನ್ ತಪ್ಪಿಲ್ಲಂತೆ. ನಿಮ್ ತಪ್ಪಿಲ್ಲ, ಆದ್ರ ನೀವು ಮಾಮಾರಿಗೆ ಸಪೋರ್ಟ್ ಮಾಡೋದು ಸರಿಯಲ್ಲ. ಯಾಕಂದ್ರೆ ಮಾಮಾರಿಗೆ ಆರಾಮಿಲ್ಲ, ಅವ್ರ ಹೆಲ್ತ್ ಏರಾಪಿರಿ ಆಗಕತ್ತೈತಿ. ಅದು ಗೊತ್ತಿದ್ದು ನೀವು ಅವ್ರ ಹೆಂಗ ನೀವು ಕುಡಿಯಾಕ್ ಬಿಟ್ರಿ ನೀವು? ಹಂಗ ಕೇಳ ನನ್ ಮುತ್ಸತಿಯ ನೋಡಿ ಹೆಂಗ್ ಮಾಡ್ತಾನ. ಇದಾದ್ಮೇಲೆ ಭಾಳ ದಿನ ಆಗಿತ್ತಾ, ಅದಕ್ಕೆ ಒಂದ್ ಪ್ಯಾಕ್ ಹಾಕೊಂಡಿನಿ, ಭಾಳ ಹಾಕೊಂಡಿಲ್ಲ. ನಿಂದ್ರಕತ್ತೀನಿಲ್ಲ, ನಾನು ಸ್ಟಡಿ. ನೀವ್ ಸ್ಟಡಿ ಆಗಿರ ಅಂತ ನನ್ಗೆ ಗೊತ್ತಾಗೈತಿ, ಎಲ್ಲಾ ನಿಶೆ ಇಳಿತು ಗೊತ್ತಾಗೈತಿ ನನಗ. 3 ದಿನ ಊಟಕ್ಕೆ ಕೊಡಬಲ್ಲ ಇವಂಗ. ಆಯ್ತು ರೀ ಅತ್ತೆ. ನಾಳೆಗ್ ಲಘು ಹೇಳ್ರಿ, ನಾನು ಬಿಟ್ಟು ಬರಾಕಂತ್ರಿ ನಮ್ಮ ಅವ್ನ ಮನೆಗೆ. ನಾಳೆ ಬೆಳಿಗ್ಗೆ ಆಗಂಗಿಲ್ಲ. ಈಗ ನೋಡು ಟೈಮ್ ಆಗೈತಿ, ನಾನು ಮತ್ತೆ ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಾಯಂಕಾಲ ಬಿಟ್ಟು ಬರ್ತೀನಿ. ಆ ಹುಡುಗಿ ನಿನ್ನೆಯಿಂದ ವೇಟ್ ಮಾಡಕತ್ತಾಳ. ನಾನ್ ಪರ್ಮಿಷನ್ ಕೊಡ್ಲಿ ಅಂತ ಒಂದಿನ ವೇಟ್ ಮಾಡಿದ್ದೆ, ನೀ ಬರ್ಲಿ ಅಂತ ಒಂದಿನ ವೇಟ್ ಮಾಡಿದ್ದೆ. ಇವತ್ತು ಹಂಗಾಗತೈತಿ, ಇವತ್ತು ಹೋಗಿ ಬಿಟ್ಟು ಬಾಕಿನ ಮೊದ್ಲ. ಇಲ್ಲ ನಾಳೆ ಬಿಟ್ಟು ಬಾ, ಈಗ ಟೈಮ್ ಆಗೈತಿ, ಬೇಡ ನಾಳೆ ಬಿಟ್ಟು ಬಾಕಿನ ಲಗುಣ. ಕೆಲಸ ಮಾಡ್ರಿ, ನಾಳೆ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನ ಅತ್ತಾಗ ಬಿಟ್ಟು ಅತ್ತಾಗ ಹೋಗ್ರಿ. ಆಯ್ತಾಳ, ಅಷ್ಟ ಮಾಡ್ತೀನಿ. ಆಶಾ, ನಾನು ಕರ್ಕೊಂಡು ಹೋಗ್ತೀನಿ ಬಿಡ ನಿನ್ನ, ಅವ್ ಇರ್ಲಿ. ಆಯ್ತ್ರಿ ಮಾಮ, ನೀವ್ ಬಂದ್ರು ಓಕೆನಾ ನನ್ಗೆ. ಬೇಡ, ನೀನ್ 3 ದಿನ ಮನಿ ಬಿಟ್ಟು ಕದ್ಲು ಹಂಗಿಲ್ಲ ನೀನು. ಮನಿ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ನೀನು, ನನ್ನ ಕಣ್ಣು ಮುಂದೆ ಇರ್ಬೇಕು ನೀನೀಗ. ಮಾಮರ ಬೇಕಿತ್ತ ನಿಮಗಿದು? ನಂಗಿದು ಬೇಕಿತ್ತ ಮಗಳೇ. ನಿನ್ನ ನಂಬ್ಕೊಂಡು ನಾನು ಸೀಕ್ರೆಟ್ ಮೇಂಟೈನ್ ಮಾಡಕ್ ಹೋದೆ ನೋಡು, ನನ್ನನ್ನು ನಾನೇ ತಗೊಂಡು ಹೊಡ್ಕೋಬೇಕು ಅಪ್ಪ. ಇಲ್ಲಾಂದ್ರೆ ನಾನು ಸಿಕ್ಕಾಕೊಂತಿದ್ನಪ್ಪ ಈಗ. ನೋಡ್ರಿ ಮಕ್ಕೊಂಡ್ರಿ, ಮತ್ತೆ ಸಣ್ಣಕ್ಕೆ ಎದ್ದು ಬರ್ತಾ ಮತ್ತ ಮಕ್ಕೊಂಡ್ರಿ. ಅಂದಂಗ ದೊಡ್ಡಕ್ಕೆ ಕಾಲ್ ಮಾಡಿದ್ದೆ, ಏನೋ ಮುಂದಿನ ವಾರ ಮನಿ ಬರ್ತಾ ಅಂತ ನೋಡು. ಆಯ್ತು ತಗೋರಿ, ಮಕ್ಕೊಂಡ್ರಿ.